ಯಡಿಯೂರಪ್ಪ ವೀರಶೈವ ಲಿಂಗಾಯತ ಜಾತಿಗೆ ಸೇರಿಲ್ಲ, ಅವರು ಬಿಜೆಪಿ ಹೈಕಮಾಂಡ್ನ ಬ್ಲಾಕ್ ಮೇಲರ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಕೂಡ ಕಾಂಗ್ರೆಸ್ನಲ್ಲಿ ಶಾಮನೂರು ಶಿವಶಂಕರಪ್ಪನೂ ಕೂಡ ಜಾತಿ ಹೆಸರಲ್ಲಿ ಬ್ಲಾಕ್ ಮೇಲ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರು ಇವತ್ತು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಅದು ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಸಚಿವರಂತ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ಯಡಿಯೂರಪ್ಪ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಲ್ಲ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಅವರು ಆರೋಪ ಮಾಡ್ತಿದ್ದಾರೆ. ಒಂದು ಜಾಂಡ್ರಿ ಬುದ್ಧಿವಾದ ಹೇಳ್ಬೋದು ಅಥವಾ ಹುಚ್ಚರಿ ಹೇಳ್ಬೋದು. ಅರೆ ಹುಚ್ಚಿರ್ತಾರಲ್ಲ, ಅರೆ ಹುಚ್ಚರಿಗೆ ಏನೂ ಹೇಳೋಕ್ಕಾಗಲ್ಲ. ಅರೆ ಹುಚ್ಚ ಇನ್ನು ಸ್ವಲ್ಪ ಸೇರಿದ್ರೆ ಮೈಮೇಲಿರೋ ಬಟ್ಟೆನೂ ಹರ್ಕೊಂತಾರೆ, ಅಮ್ಮ ತಾಯಿ ಅಂತ ಹಂಗೆ ಹೋಗ್ತಾನೆ ಮನುಷ್ಯ. ಅದು ಏನು ಯಡಿಯೂರಪ್ಪನ ವಿಜೇಂದ್ರ ಬೈದು ಒಂದೇ ಅಜೆಂಡಾ. ಯಡಿಯೂರಪ್ಪ ನಾನು ವೀರಶೈವ ಲಿಂಗಾಯತ ನಾಯಕ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲಲ್ಲ. ಯಡಿಯೂರಪ್ಪ ಈ ನಾಡಿನ ಎಲ್ಲ ಸಮಾಜಗಳ ಆಶೀರ್ವಾದ ಮುಖ್ಯಮಂತ್ರಿ ಆಗಿದ್ದು. ಇವತ್ತು ವೀರಶೈವ ಲಿಂಗಾಯತನ ಹೊಡೆಯತಕ್ಕಂಥ ಷಡ್ಯಂತ್ರ ನಡೀತೈತಿ. ಒಂದು ಜಾತಿ ಜನಗಣತಿ ಆಗಿಲ್ಲ ಈ ಸರ್ಕಾರ, ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನ ಮಾಡ್ತಿದೆ. ಮತ್ತು OBC ಕೊಡ್ಬೇಕಂತೇಳಿ ಯಡಿಯೂರಪ್ಪನವರೊಂದು ತೀರ್ಮಾನ ಮಾಡಿದರು, ಅದನ್ನು ತಪ್ಪಿಸೋರು ನಮ್ಮವರೇ. ಇವತ್ತು ದುಷ್ಟಶಕ್ತಿಯು ಸಮಾಜ ಹೊಡೆಯತಕ್ಕಂಥ ಪ್ರಯತ್ನ ಮಾಡಿದರೆ ಯಡಿಯೂರಪ್ಪ ಕರೆ ಕೊಡಲ್ಲ. ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ವೀರಶೈವ ಲಿಂಗಾಯತರು ಯಡಿಯೂರಪ್ಪನವರ ವಿಜೇಂದ್ರ ಬೆಂಬಲಕ್ಕದೀವಿ ಅಂತೇಳಿ ನಾವು ಎಲ್ಲ ಕಡೆ ಸರಣಿ ಸಮಾವೇಶವನ್ನು ಮಾಡ್ತೀವಿ, ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ SC ST OBC ಎಲ್ಲ ಸಮಾಜಗಳು ಸೇರಿ ಒಂದು ರಾಜಕೀಯ ಪಕ್ಷ ಆಗುತ್ತೆ. ಹಾಗಾಗಿ ಯಡಿಯೂರಪ್ಪ ನಾನು ವೀರಶೈವ ಲಿಂಗಾಯತ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ. ಈತಿಗೆ ಬುದ್ಧಿಭ್ರಮಣೆ ಆಗಿದೆ, ಹರೆ ಹುಚ್ಚ. ಎಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷ ಆಗಬೇಕಾಯ್ತು, ಪ್ರತಿಪಕ್ಷ ನಾಯಕ ಆಗಬೇಕಾಯ್ತು. 2,000 ಕೋಟಿ ಕೊಟ್ಟರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾನೆ. ನೀನು ಬ್ಲ್ಯಾಕ್ ಮೇಲ್ ರಾಜಕಾರಣಿ. ನೀನು JDSಗೆ ಹೋಗಿದ್ದು ಯಾವ ಅವತಾರ? ನಿನ್ನ ಅವತಾರ ಗೊತ್ತಿಲ್ವಾ? ಇಫ್ತಿಯಾರ್ ಕೂಟ ಮಾಡಿಲ್ವಾ? ಚಿಕನ್ನ ಕಬಾಬು ತಿನ್ನಿಸ್ಲಿಲ್ವಾ? ಯಾವಲ್ಲಿ ಎಲ್ಲ ಸಮಾಜಕ್ಕೂ ಮೋಸ ಮಾಡಿದೀಯ. ಆ ಪಂಚಮಶಾಲಿ ಸಮಾಜ ಹೋರಾಟ ಮಾಡಿ ಅಲ್ಲಿ ಲಾಠಿ ಚಾರ್ಜ್ ಆದರೆ ನಾನು 2A ಮೀಸಲಾತಿನೇ ಕೇಳಿಲ್ಲ ಅಂತ ಹೇಳಿದೆ. ನಿನಗೆ ಬೇಕಾದಾಗ ಪಂಚಮಶಾಲಿ ಸಮಾಜ ಅಂತ ಹೇಳ್ತೀಯ. ಹಿಂದೂ ಹುಲಿ ಅಂತ ನೀನು ಹೇಳ್ತೀಯ. ಹಿಂದೂ ಹುಲಿ ಅಲ್ಲ ನೀನು. ಮಾಡಬಾರ್ದು ಭ್ರಷ್ಟಾಚಾರ ಕರ್ಮಕಾಂಡ ಮಾಡಿರ್ತಕ್ಕಂಥ ವ್ಯಕ್ತಿ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಜನ ನಿನಗೆ ಕಲ್ಲ ಹೊಡಿದ್ದಾರೆ. ಅರೆ ಹುಚ್ಚಿಗೆ ಏನು ಮಾಡ್ತಾರೆ? ನಿನ್ನನ್ನು ಹುಚ್ಚರ ಆಸ್ಪತ್ರೆ ಸೇರಿಸ್ತಾರೆ. ತಂದೆ ಮಕ್ಕಳ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ನಿಲ್ಲೋದಿಲ್ಲ, ನಿರಂತರವಾಗಿರುತ್ತೆ ಅಂತಲೂ ಒಂದು ಮಾತು ಹೇಳಿದ್ದಾರೆ ಸರ್. ಅಣ್ಣ, ನೀನೇ ಭ್ರಷ್ಟ. ನಿನ್ನ ಮಕ್ಕಳನ್ನೆಲ್ಲ ಅಲ್ಲಿ ಏನು ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಸಿದ್ಧಿಸಿರಿ ಬ್ಯಾಂಕ್ ಇರ್ಬೋದು, ನಿನ್ನ ಇಡೀ ಕುಟುಂಬನೇ ನೀನು ತಗೊಂಬಂದೀಯ. ಸರ್ಕಾರಿ ಸಮಾರಂಭಗಳಲ್ಲಿ ನಿನ್ನ ಮಕ್ಕಳನ್ನ ಕರ್ಕೊಂಡೋಗಿ ವೈಭವೀಕರಿಸ್ತಿದೀಯ. ನೋಡಿ, ಇಲ್ಲಿ ವಿಜಯೇಂದ್ರ ಅವ್ರ ಸಾಮರ್ಥ್ಯದ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ. ಅವರ ಸಾಮರ್ಥ್ಯ ಸಂಘಟನೆ ನೋಡಿ ಹೈಕಮಾಂಡ್ ರಾಜ್ಯದ ಅಧ್ಯಕ್ಷ ಹಿಡಿದು. ರಾಘವೇಂದ್ರ ಕುಟುಂಬ ರಾಜಕಾರಣ ಅಲ್ಲ, ಅವರ ಸಿಂಡಿಕೇಟ್ ಸದಸ್ಯರಾಗಿ, ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ ಅಭಿವೃದ್ಧಿ ಮಾಡಿದರೆ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಲೋಕಸಭಾ ಸದಸ್ಯ 2ನೇ ಸ್ಥಾನದಲ್ಲಿದ್ದಾರೆ. 1ನೇ ಸ್ಥಾನದಲ್ಲಿ ತಪ್ಪಾಗಲಾರ. ಸುಮಾರು 700 ಕೋಟಿ ವೆಚ್ಚದಲ್ಲಿ ಏನು ಸಿಗಂದೂರು ಸೇತುವೆ ಕಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಕೆರೆ ತುಂಬಿಸಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಧುನಿಕ ಭಗೀರಥ, ಆಧುನಿಕ ಬಸವಣ್ಣ. ಯಡಿಯೂರಪ್ಪನ ಒಂದು ಜಾಮಿತಿ ಸೀಮಿತ ಮಾಡಲ್ಲ ನಾವು. ಆದರೆ ಒಂದು ಈ ಸಮಾಜ ಯಡಿಯೂರಪ್ಪನವ್ರು ಕೊಟ್ಟಿದ್ದ ಕೊಡುಗೆಗಳನ್ನು ಅವ್ರು ಋಣ ತೀರಿಸ್ಬೇಕಂತೇಳಿ ಅವರಿಗೆ ದೊಡ್ಡ ಗೌರವ ಸಲ್ಲಿಸ್ತೀವಿ. ದಾವಣಗೆರೆಯಲ್ಲಿ ನಾವೆಲ್ಲ ಮುಖಂಡರು ಸೇರಿ ನಿರ್ಣಯ ಮಾಡ್ತೀವಿ. ಈಗ ರೇಣುಕಾಚಾರ್ಯ ಒಬ್ಬ ನಿರ್ಣಯ ಅಲ್ಲ, ದೊಡ್ಡ ಸಮಾವೇಶ ಮಾಡಬೇಕು, 5 ಲಕ್ಷ ಸೇರಿಸ್ಬೇಕು. ಇಲ್ಲಿ ಬಂದಿರತಕ್ಕಂಥವ್ರು ಅವ್ರ ಸ್ವಂತ ಖರ್ಚಿನಿಂದ ಒಬ್ಬರು ಊಟ ಕೊಡಿಸ್ತಾರೆ, ದಾನಿಗಳು ಅಥವಾ ಪೆಂಡಾಲ್ ಖರ್ಚು ನೋಡ್ಕೊಳ್ತಾರೆ. ಆಯಾ ಜಿಲ್ಲೆಯಿಂದ ಪ್ರತಿಯೊಬ್ಬರು ಸ್ವಂತ ಖರ್ಚಿಂದ 5 ಲಕ್ಷ ಜನ ಸೇರಿಸಿ ದಾವಣಗೆರೆಯಲ್ಲಿ ದೊಡ್ಡ ಒಂದು ವೀರಶೈವ ಲಿಂಗಾಯತ ಮಹಾಸಂಗಮ ಮಾಡೇ ಮಾಡ್ತೀವಿ. ಶಾಮನೂರು ಶಿವಶಂಕರಪ್ಪ ಯಾವುದೇ ಪಾರ್ಟಿ ಪಕ್ಷ ಇರ್ಬೋದು, ಇಳಿ ವಯಸ್ಸು. ಈ ರೀತಿ ಮಾತಾಡೋ ತಪ್ಪು. ನೀನು ಬ್ಲ್ಯಾಕ್ ಮೇಲ್ ಮಾಡಿ ಯಡಿಯೂರಪ್ಪನವರು ನಿನ್ನನ್ನು BJP ಕರೆತಂದು ನಿನಗೆ ಅನಾಥ ಶಿಶುವಾಗಿದ್ದೇವೆ JDSನಲ್ಲಿ. ನಿನ್ನ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು. ನಿನ್ನ ಸ್ವಂತ ಕ್ಷೇತ್ರ ಅದು ಬಬಲೇಶ್ವರ, ಅಲ್ಲಿ ತಕ್ಕತ್ತಿದ್ದ ಸ್ಪರ್ಧೆ ಮಾಡು. ನೀನು ದೊಡ್ಡ ಭ್ರಷ್ಟ. ನಿನ್ನನ್ನು ಇದೇ ರೀತಿ ಮಾತಾಡೋ ಜನ ಏನು ಮಾಡ್ತಾರೋ ಗೊತ್ತಿಲ್ಲ. ಓಕೆ, ಇದಿಷ್ಟು ರೇಣುಕಾಚಾರ್ಯ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಶ್ರೀಹರಿ ಜೊತೆ ಮಲಂಡಳಿ ಶ್ರೀಧರ್, ಪವರ್ TV, ಬೆಂಗಳೂರು.